ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಬೆಂಗಳೂರು ನಗರದಲ್ಲಿ 5 ಲೋಕಸಭಾ ಕ್ಷೇತ್ರಗಳಿವೆ. ಬೆಂಗಳೂರು ಉತ್ತರದಲ್ಲಿ 8, ಬೆಂಗಳೂರು 5 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ 28 ಅಸೆಂಬ್ಲಿ ಕ್ಷೇತ್ರಗಳಿವಲ್ಲ, ಅವು 5 ಲೋಕಸಭಾ ಕ್ಷೇತ್ರಗಳಲ್ಲಿ ಹಂಚಿಕೆ ಆಗಿವೆ. ಒಂದೇ ಒಂದು ಯಲಹಂಕ, ಅದು ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ. ಈ ಕಡೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಆರ್ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು ದಕ್ಷಿಣ ಮತ್ತು ಆನೇಕಲ್ ಅದು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ಗೆ ಸೇರುತ್ತೆ. ಅದಾದಮೇಲೆ ಮಿಕ್ಕಿರ ಏನು ಅಸೆಂಬ್ಲಿ ಕ್ಷೇತ್ರಗಳಿವೆ ಬೆಂಗಳೂರಿನಲ್ಲಿ, ಅವು ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರಗಳಲ್ಲಿ ಬರುತ್ತೆ. ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಟಿಕೆಟ್ ಸೆಲೆಕ್ಷನ್ ಆದಮೇಲೆ ಸ್ವಲ್ಪ ಇಂಟರ್ನಲ್ ಡಿಸ್ಕಷನ್ ಮಾಡಿ ನಾವು ಇನ್ನು ಮುಂದೆ ನಾವು ಬರೀ ಇಂಡಿವಿಜುವಲ್ MPs ಹಾಕೂಡ್ದು, ನಾವು ಒಂದು ಟೀಮ್ ಬೆಂಗಳೂರು ಆಗಬೇಕು ಅಂದ್ಬಿಟ್ಟು ಒಂದು ಚರ್ಚೆಗಳು ಮಾಡಿದ್ದೀವಿ. ಆ ಒಂದು ದೇಶದಿಂದ ನಾವು ಒಂದು ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಹೊರಟಿದ್ದೀವಿ. ಇದು ಬೆಂಗಳೂರು ಪ್ರಣಾಳಿಕೆ ಅಂತಾನೂ ಅನ್ಕೋಬಹುದು. ನಮ್ಮ ಉದ್ದೇಶ ಏನು, ನಾವು ಇಲ್ಲಿ ಇಡೀ ಟೀಮ್ ಎಲೆಕ್ಟ್ ಆಗ್ತೀವಿ ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇದೇ ತರ ನಾವು ದೆಹಲಿಗೆ ಆದ್ಮೇಲೆ ನಾವು ನಮ್ಮ ಬೆಂಗಳೂರು ನಗರದ ಅಭಿವೃದ್ಧಿಗೋಸ್ಕರ ಏನೇನು ಯಾವ್ಯಾವ ತರ ಅನುದಾನ ತರಬಹುದು. ಇಲ್ಲಿ ನಮ್ಮ ಇದು ಒಂದು ಟ್ರಿಪಲ್ ಎಂಜಿನ್ ಗವರ್ಮೆಂಟ್ ಅಂತ ನೀವು ಹೇಳ್ಬೋದು. ಏಕೆಂತಂದ್ರೆ ನಾವು ಕೇಂದ್ರ ಪಾರ್ಲಿಮೆಂಟ್ ಕಡೆಯಿಂದ ನಾವು ಬಂದು ಇಲ್ಲಿ 2ನೇ ಎಂಜಿನ್ ಆದರೆ ನಮ್ಮ ಸಿದ್ದರಾಮಯ್ಯ, ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ಮತ್ತು ಇನ್ನು ಮುಂದೆ ಕಾರ್ಪೊರೇಷನ್ ಚುನಾವಣೆ ಆಗುತ್ತೆ. ಅವಾಗ ತಿರ್ಗಾ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾದ ತಕ್ಷಣ ನಮ್ಮ ಸಮಿತಿಗಳ ಜೊತೆ ಸೇರ್ಕೊಂಡು ಒಂದು ಟ್ರಿಪಲ್ ಎಂಜಿನ್ ಸರ್ಕಾರ ನಡೆಸ್ತೀವಿ ಅಂತ ನಾವು ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ.